ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಿಜೆಪಿಯಲ್ಲಿ ಈಗ ಕ್ರಾಸ್ ವೋಟಿಂಗ್ ವಿಚಾರ ದಗದಗಿಸ್ತಾ ಇದೆ. ಯಾಕಂತಂದ್ರೆ ಅಶೋಕ್ ವಿಜೇಂದ್ರಗೆ ಹೈಕಮಾಂಡ್ ಸರಿಯಾಗಿ ಕ್ಲಾಸ್ ತಗೊಂಡ್ಬಿಟ್ಟಿದ್ದಾರಂತೆ ದೆಹಲಿಗೆ ಹೋದಂತ ಸಂದರ್ಭದಲ್ಲಿ. ಅಲ್ಲದೆ ಕ್ರಾಸ್ ವೋಟಿಂಗ್ ಮಾಡಿದವರ ಮಾಹಿತಿ ಈಗಾಗಲೇ ಹೈಕಮಾಂಡ್ ನಾಯಕರ ಅಂಗಳವನ್ನ ತಲುಪಿದೆ ಅಂತ ಕೂಡ ಚರ್ಚೆಗಳಾಗ್ತಿದೆ. ಹೀಗಾಗಿ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದವರನ್ನ ಅಮಾನತು ಮಾಡಲಾಗುತ್ತೆ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಚಲವಾದಿ ನಾರಾಯಣಸ್ವಾಮಿ ಮತ್ತು ಶಾಸಕ ಅರಗ ಜ್ಞಾನೇಂದ್ರ ಅವರು ಮಾತನಾಡಿದ್ದಾರೆ. ನೋಡ್ಬರೋಣ. ಯಾರು ಇಂತಹ ಒಂದು ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಇವತ್ತು ಆಗಿದ್ದಾರೆ, ಅವರ ವಿರುದ್ಧ ಕೇಂದ್ರ ನಾಯಕರು ಖಂಡಿತವಾಗಿಯೂ ಕ್ರಮ ಜರುಗಿಸ್ತಾರೆ. ಇಂಥದ್ದಾಗಬಾರ್ದಾಗಿತ್ತು. ನಾನು ಕೂಡ ಹೇಳ್ತೇನೆ, ಯಾರೇ ತಪ್ಪು ಮಾಡಿದ್ರು ಕೂಡ ಅವರ ವಿರುದ್ಧ ಕ್ರಮ ಆಗಲೇಬೇಕು. ಯಾಕಂತಂದ್ರೆ ಭಾರತೀಯ ಜನತಾ ಪಕ್ಷದಲ್ಲಿ ಈ ರೀತಿ ಆಗಬಾರದು ಅಂತಕ್ಕಂಥದ್ದು. ಅಡ್ಡ ಮತದಾನದ ಬಗ್ಗೆ ಬಹಳ ನೋವಿದೆ, ನಮ್ಮೆಲ್ಲರಿಗೂ ಕೂಡ ಬಹಳ ನೋವಿದೆ. ಹಾಗಾಗಿ BJP ಅಂತ ಪಕ್ಷಕ್ಕೆ ದ್ರೋಹ ಮಾಡುವಂಥ ಕೆಲಸವನ್ನು ಯಾರೂ ಮಾಡಬಾರ್ದಾಗಿತ್ತು. ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಅಡ್ಡ ಮತದಾನ ಆಗಿದೆ. ಈ ಬಗ್ಗೆ ನಮ್ಮ ಹೈಕಮಾಂಡ್ ಬಹಳ ತೀವ್ರ ನಿಗಾವನ್ನು ಇಟ್ಟಿದೆ. ನಮ್ಮ ರಾಜ್ಯದ ಅಧ್ಯಕ್ಷರು ಒಂದು ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಆ ಸಮಿತಿಯ ರಿಪೋರ್ಟ್ ಇವತ್ತು ಅಥವಾ ನಾಳೆ ಬರೋದಿದೆ. ಬಂದ್ರ ಮೇಲೂ ಕೂಡ ನಿಗಾ ವಹಿಸಿ ಅಂಥವ್ರ ಮೇಲೆ ಕ್ರಮ ಆಗಲೇಬೇಕು, ಕ್ರಮ ಆಗ್ತದೆ. ಇಲ್ಲ, ಈಗಾಗಲೇ ಹೇಳಿದ್ದೇವೆ. ಇದು ನೋಡಿ, ಕಾಂಗ್ರೆಸ್ಸು ಅವರ ಶಾಸಕರನ್ನ ಕರ್ಕೊಂಡೋಗಿ ರೆಸಾರ್ಟ್ನಲ್ಲಿ 2 ದಿವಸ ಕೂಡ ಹಾಕಿ ಮುಖ್ಯಮಂತ್ರಿಗಳಾದಿಯಾಗಿ ಮಂತ್ರಿಗಳು ಇದ್ದರು. ಯಾಕೆಂದರೆ ಕಾಂಗ್ರೆಸ್ಸಿನ ಮತಗಳು ಅಡ್ಡ ಹೋಗಬಾರ್ದು ಅನ್ನೋ ಕಾರಣಕ್ಕಾಗಿ ಬಂದೋಬಸ್ತ್ ಮಾಡುವಂಥ ದೊಡ್ಡ ಸರ್ಕಸ್ ನಡೀತು. ಆದರೆ ನಮ್ಮ ರಾಜ್ಯದ ಅಧ್ಯಕ್ಷರು, ನಮ್ಮ ವಿರೋಧ ಪಕ್ಷದ ನಾಯಕರು ನಮ್ಮನ್ನು ನಂಬಿದ್ರು. ನಮ್ಮ ಶಾಸಕರು 69 ಜನ ಏನಿದ್ದೇವೆ, ನಾವು ಆ ರೀತಿ ಮಾಡೋದಿಲ್ಲ ಅನ್ನುವಂಥ ನಂಬಿಕೆ. ಈಗ ವಿಶ್ವಾಸಘಾತಕ. ಬಿಜೆಪಿ ಹೇಳ್ದಂಗೆ ನಮ್ದು ಶಿಸ್ತಿನ ಪಕ್ಷ ಅಂತ. ಈಗ ಅಶಿಸ್ತು ತೋರ್ದಂತ ಯಾರಂತ ಹುಡುಕೋದ್ರಲ್ಲೇ ಸುಸ್ತಾದಂಗಿದೆ ಬಿಜೆಪಿ ಅವ್ರ ಕತೆ. ಬಿಜೆಪಿ ಶಿಸ್ತಿನ ಪಕ್ಷ, ಸಂಘ ಪರಿವಾರದಿಂದ ಒಂದಷ್ಟು ಜನರನ್ನ ಹುಡ್ಕೊಂಡು ಎತ್ಕೊಂಬಂದಿರೋ ಪಕ್ಷ. ಶಿಸ್ತು, ಈ ಸಂಯಮ ಎಲ್ಲ ಇವ್ರ ಜೊತೆಗಿದೆ ನಿಜ. ಆದರೆ ಇತ್ತೀಚೆಗೆ ನೀವು ಎಷ್ಟು ಶಿಸ್ತಿನ ಸಿಪಾಯಿಗಳನ್ನ ಹೊರಗಡೆಯಿಂದ ಎತ್ಕೊಂಬಂದಿದ್ದೀರಲ್ಲ, ಅವ್ರು ಕೊಟ್ಟಿರುವ ಶಿಸ್ತುಗಳಿವೆಲ್ಲ. ಅವರು ಅವರು ತೋಡಿರುವಂಥ ಹಳ್ಳಕ್ಕೆ ನಮ್ಮಲ್ಲಿರೋ ಹೋಗಿ ಬಿದ್ದಿರುವಂಥವು, ಅಥವಾ ಅವರೇ ತೋಡಿರುವಂಥ ಹಳ್ಳಕ್ಕೆ BJP ಪಕ್ಷವನ್ನು ಬೀಳಿಸಿರುವಂಥದ್ದು. ಇವತ್ತು ನೀವು ಹೊರಗಡೆಯಿಂದ ಕರ್ಕೊಂಬಂದುಬಿಟ್ಟು ಶಿಸ್ತಿನ ಪಕ್ಷ ನಮ್ಮದು ಅಂತ ಮೂಲಭೂತ ಸಿದ್ಧಾಂತಕ್ಕೆ ಒಗ್ಗದ ಕೆಲವರೆಲ್ಲಿದ್ದಾರೆ. ರಾಜಕೀಯ ಲಾಭಕ್ಕೋಸ್ಕರ ಪಕ್ಷಾಂತರವಾಗಿ ಬಂದವ್ರ ಹತ್ರ ನೀವೇನು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ? ಅವು ಆಗಲೇ ಪಕ್ಷಾಂತರ ಮಾಡ್ಕೊಂಡು ಬಂದಿರ್ತವೆ. ಅವ್ರ ಹತ್ರ ನೀವೇನೋ ನಿರೀಕ್ಷೆ ಮಾಡೋಕ್ಕೆ ಹೋದರೆ, ಈ ಅಡ್ಡ ಮತದಾನ ಅನ್ನೋದಕ್ಕಿಂತ ಅವರು ಅಡ್ಡದಿಂದ ಬಂದವರೇ ಅಲ್ಲಿಂದ ಅಲ್ಲೆಲ್ಲ ಅಡ್ಡದಿಡ್ಡಿ ಓಡ್ಕೊಂಡು ಬಂದವ್ರನ್ನ ಇಲ್ಲೆಲ್ಲೋ ಅಡ್ಡ ಮತದಾನದಲ್ಲಿ. ಅಂದರೆ ನಿಮ್ಮ ಅತಿಯಾದ ಆತ್ಮವಿಶ್ವಾಸ ಏನಿತ್ತು, ನಿಮ್ಮ ವಿಶ್ವಾಸಕ್ಕೆ ಅವರು ಬೆಂಕಿ ಇಟ್ಟಿದ್ದಾರೆ. ನಿಮಗೆ ಅತಿಯಾದ ವಿಶ್ವಾಸ ಇತ್ತು, ಆತ್ಮವಿಶ್ವಾಸ, ನಮ್ಮ 69 ಜನ ನಮ್ಮ ಜೊತೆಗೇ ಇದ್ದುಬಿಟ್ಟಿದ್ದಾರೆ ಅಂತ. ಕಾಂಗ್ರೆಸ್ನಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದ ಸ್ವತಃ CM ಅವರಿಗೆ ಇರಲಿಲ್ಲ ವಿಶ್ವಾಸ ಮತ, ಮತ್ತೊಂದು ಮತ ಎಲ್ಲವೂ ಆದ ನಂತರದಲ್ಲೂ ವಿಶ್ವಾಸಕ್ಕೆ ನಾನು ಒಗ್ಗಿನೇ CM ಆಗಿದ್ದೀನಿ ಅಂತ ಆದ್ರೂ ಕೂಡ ಪರಿಷತ್ ಚುನಾವಣೆಯಲ್ಲಿ ಅವರು ಶಾಸಕರು ನಂಬಲಿಲ್ಲ. ರೆಸಾರ್ಟ್ ಕರ್ಕೊಂಡೋಗಿ ಕೂರಿಸ್ಕೊಂಡ್ರು. ನಿಮ್ಮಲ್ಲಿ ಇತ್ತೀಚೆಗೆ ಸತ್ವ ಪರೀಕ್ಷೆ ಆಗೇ ಇರಲಿಲ್ಲ ಇತ್ತೀಚೆಗೆ. ಸೊ ಹಾಗಾಗಿ ಅವ್ರಿಗಿಂತ ಹೆಚ್ಚಾಗಿ ನೀವಿರಬೇಕಾಗಿತ್ತು ಆ ಬಣ. ಇದಕ್ಕೆ ನಿಮಗೆ ಇಬ್ಬರು ಗೆಲ್ಲೋದು ಫಿಕ್ಸ್ ಆಗಿತ್ತು. ಹೆಚ್ಚುವರಿ ಗೋವಿಂದರಾಜು ಬಂದಾಗ ಅಲ್ಲಿ ನಿಮ್ಮ ಮತಗಳು ಹೋದ್ರೇನು ಬಿಟ್ರೇನು ಅಂತ ನಿಜಕ್ಕೂ ಅಸ್ತಿತ್ವದ ಪ್ರಶ್ನೆ ಆಗಿದ್ದು JDSಗೆ. JDSನ 17 ಜನ ಏನು 19 ಜನ ಏನೋ ಇದ್ದಾರಲ್ಲ, ಅವರು ಇದಾರಾ ಇಲ್ವಾ ಅನ್ನುವಂಥ ನಿಟ್ಟಲ್ಲಿ ಕುಮಾರಸ್ವಾಮಿ ಅವರು ಒಂದು ಪ್ರಶ್ನೆ ಇಟ್ಟಿದ್ರು. ಆ ಪ್ರಶ್ನೆಯಲ್ಲಿ ನಿಮ್ಮ ಶಾಸಕರು ನಿಮಗೆ ಬುದ್ಧಿ ಕಲಿಸ್ದಂಗೆ ಇದೆ. ನಿಜಕ್ಕೂ ಆಗಿರುವಂಥದ್ದು JDSನ ಪರೀಕ್ಷೆಯಲ್ಲಿ BJPಯ ಬಯಲಾಗಿರುವಂಥದ್ದು ಬಣ್ಣ. ಸೊ BJಪಿಗರು ಇವತ್ತೇನು ಬಡದಾಡ್ತಾ ಇದ್ದಾರೆ, ನಾವು ಒಂದಷ್ಟು ಮಾಹಿತಿ ಸಿಕ್ಕಿದೆ, ಹೈಕಮಾಂಡ್ಗೆಲ್ಲ ಗೊತ್ತಾಗ್ಬಿಟ್ಟಿದೆ, ಇನ್ನೇನೋ ತೆಗೆದಾಕ್ಬಿಡ್ತೀವಿ, ಏನು ಮಾಡ್ತೀರಿ, ಏನು ಮಾಡೋಕ್ಕಾಗೋದಿಲ್ಲ. ಮುಂದಿನ ದಿನಗಳಲ್ಲಿ ಈ ರೀತಿ ಆಗದಂತೆ ತಡೆಯೋದಕ್ಕೆ ಒಂದಷ್ಟು ಕ್ರಮ ತಗೋಬೋದು. ಸತ್ಯ ಶೋಧನೆಯಲ್ಲಿ ಬೇರೆ ಏನೂ ಸಿಗೋಕ್ಕೆ ಸಾಧ್ಯ ಇಲ್ಲ ನಿಮಗೆ. ಈಗಾಗಲೇ ಹಾರು ಹೋಗಿದಾವಲ್ಲ, ಅವೆಲ್ಲ ಉಚ್ಚಾಟನೆ ಮಾಡೋದು, ಅಥವಾ ಈಗಲೇ ಹೊರಗಡೆ ಬಿದ್ದಿರುವಂಥವ್ರು ಕೆಲವೆಲ್ಲ ಇದ್ದಾರೆ.
ಶಾಸಕ ಸ್ಥಾನದಲ್ಲೇ ಇನ್ನೂ ಇದ್ದಾರೆ, ಅವರೆಲ್ಲ ಹೋಗಿ ಹೆಗಲು ಕೊಡ್ತಾ ಇದ್ದಾರಲ್ಲ, ಅಂಥವ್ರ ಬಗ್ಗೆ ಗಮನ ಕೊಟ್ಕೊಂಡು ಆ ಪ್ಲೇಸಿಗೆ ಪರ್ಯಾಯ ಒಂದು ಹುಡುಕೊಂಡು, ಯಶವಂತಪುರ ಆ ಕಡೆ ಹೆಬ್ಬಾರ್ ಪ್ಲೇಸು, ಇನ್ನೊಂದು ಪ್ಲೇಸು, ಇಲ್ಲಿ ಯತ್ನಾಳ್ರನ್ನು ವಾಪಸ್ ಕರ್ಕೋತೀರಾ, ಈ ವಿಚಾರದಲ್ಲಿ ಆಗಬೇಕು. ಚುನಾವಣೆಗೆ ಈಗ ಇನ್ನೊಂದು 2 ವರ್ಷದೊಳಗಡೆ ಚುನಾವಣೆ ಬರುತ್ತೆ. ಆ ಸಂದರ್ಭಕ್ಕೆ ತಕ್ಕಂಗೆ ನೀವು ಒಂದಷ್ಟು ವಿಚಾರಗಳನ್ನು ಎತ್ತಿಟ್ಟುಕೊಂಡು ಹೈಕಮಾಂಡ್ ಮುಂದೆ ತಗೊಂಡು ಹೋಗ್ಬೇಕು. ಇಲ್ಲಾಂದ್ರೆ ಹೈಕಮಾಂಡ್ಗೆ ನಿನ್ನೆ ಹೋದಾಗ ತಪರಾಕಿ ಬಿತ್ತಲ್ಲ, ಅದೇ ರೀತಿ ಇಲ್ಲಿ ಬೀಳ್ತಾನೆ ಹೋಗ್ತಾ ಇರುತ್ತೆ. ಯಾಕಂದ್ರೆ ನಿಮ್ಗೆ ಎಡವಟ್ಟುಗಳು ದಿನ ಬೆಳಗ್ಗೆ ಆದರೆ ಇರ್ತವೆ. ನಿಮಗೆ ಸ್ಥಾನಮಾನದ ಗೌರವ ಗೊತ್ತಿಲ್ಲ, ನೀವು ಹೋಗ್ಬಿಟ್ಟು ಬಾಲಿಶವಾಗಿ ಮಾತಾಡ್ಬಿಡ್ತೀರಿ, ಆಣೆ ಕೊಡಬೇಕು, ಪ್ರಮಾಣ ಮಾಡಬೇಕು ಅಂತ ಧರ್ಮಸ್ಥಳಕ್ಕೆ ಕರಿತೀರಿ. ಸೊ ಪಕ್ಷದ ವಿಚಾರ ಎಲ್ಲಿ, ಅಲ್ಲಿ ತಗೊಂಡೋಗಿ ನೀವು ಆಣೆ ಪ್ರಮಾಣ ಮಾಡೋದೆಲ್ಲಿ, ಪಕ್ಷದ ವಿಚಾರವನ್ನು ನೀವು ಎಲ್ಲಿಡಬೇಕು, 4 ಗೋಡೆಗಳ ಮಧ್ಯೆ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೇಕು ಅನ್ನುವಂತಹ ಒಂದು ವಿಚಾರ ಶಕ್ತಿನೂ ನಿಮ್ಮ ಹತ್ರ ಇಲ್ಲ ಅಂತಂದಾಗ ಜನ ಯೋಚನೆ ಮಾಡ್ತಾರೆ, ಈಗ ನಾವು ಸ್ಥಾನಕ್ಕೆ ಕೂರಿಸಿರುವಂಥ ವ್ಯಕ್ತಿ ಸರಿ ಇದ್ದಾನೆ ಇಲ್ಲ ಅಂತ. ಹೈಕಮಾಂಡಿಗೆ ನಿಜವಾದ ಪ್ರಶ್ನೆ ಬಂದಿರೋದಲ್ಲಿ ವಿರೋಧ ಪಕ್ಷದ ನಾಯಕನ ಸ್ಥಾನದಲ್ಲಿ ಕೂತಿರುವಂಥ ವ್ಯಕ್ತಿ, ಹಾಗೆ ರಾಜ್ಯದ ಅಧ್ಯಕ್ಷ ಸ್ಥಾನದಲ್ಲಿ ಚುಕ್ಕಾಣಿ ಹಿಡ್ಕೊಂಡಿರುವಂಥ ವ್ಯಕ್ತಿ, ಅದು ಯಾವ ವಿಚಾರದಲ್ಲಿ ಅವ್ರನ್ನ ಮುಂದುವರ್ಸ್ಕೊಂಡು ಕೂತ್ಕೊಂಡಿದ್ದಾರೆ ಅದು ಈಗ ಪ್ರಶ್ನೆಯಾಗಿ ಬಂದಿರುವಂಥದ್ದು. ಸುಮಾರು ಶಾಸಕರ ಆದಿಯಾಗಿ ಒತ್ತಡ ಬೀಳ್ತಾ ಇರೋದು ಕೂಡ ಅದನ್ನೇ. ನೀವು ಕುಮಾರ್ ಬಂಗಾರಪ್ಪ ಮಾತಾಡಿದ್ರು, ಯತ್ನಾಳು ಒಂದಷ್ಟು ಮಾತಾಡ್ತಾ ಇದ್ರು. ಇದೆಲ್ಲ ನೋಡ್ತಾ ಹೋದರೆ ನಿಮಗೆ ಎಲ್ಲೋ ಒಂದು ಕಡೆ ಅಲ್ಲಾಡ್ತಾ ಇದ್ದೀರಿ. ಈ ಪ್ರಶ್ನೆಗಳನ್ನು ಎತ್ತುತ್ತಾ ಹೋದರೆ ನಿಮ್ಮ ಬುಡಕ್ಕೆ ಬೆಂಕಿ ಬೀಳುತ್ತೆ. ಹಾಗಾಗಿ ಇದನ್ನ ಇಲ್ಲಿಗೆ ತಣ್ಣಗೆ ಮಾಡಿಬಿಟ್ಟು ಪಕ್ಷದ ಬಲವರ್ಧನೆಗೆ ಏನೇನು ಬೇಕು ಅದ್ರ ಕಡೆ ಗಮನ ಕೊಡೋದು ಒಳ್ಳೆಯದು. ಅಡ್ಡ ಮತದಾನದ ವಿಚಾರವನ್ನು ಬಿಟ್ಟು, ಯಾಕಂದರೆ ಹೈಕಮಾಂಡ್ ಏನು ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ ನಿಮ್ಮ ಸಲಹೆ ತಗೊಂಡು ಹೈಕಮಾಂಡ್ ಮಾಡುವಂಥದ್ದಂತೂ ಸತ್ಯಕ್ಕೂ ಇಲ್ಲ. ಈಗ ಯಾವ ಕಾರಣಕ್ಕೂ ಅವರು ಸತ್ಯಕ್ಕೆ ದೂರ ಆದ ಮಾತು. ಇವರ ಸಲಹೆ ಮೇರೆಗೆ ಹೈಕಮಾಂಡಲ್ಲೇನೋ ಬದಲಾವಣೆ, ಹೈಕಮಾಂಡನ್ನು ಏನು ಸಲಹೆ ಬರುತ್ತೆ ಇವರು ಚಾಚು ತಪ್ಪದೆ ಅದನ್ನು ಪಾಲನೆ ಮಾಡಬೇಕು. ಇದೇ ಸತ್ಯ, ಈ ಸದ್ಯದಕ್ಕಿರುವಂಥದ್ದು. ಕೇಂದ್ರ ಆ ಮಟ್ಟದಲ್ಲಿ ಯೋಚನೆ ಮಾಡುತ್ತಾ ಇರಬಹುದು. ಈಗಾಗಲೇ ಅಡ್ಡ ಮತದಾನದ ಬಿಸಿ ಬಿದ್ದಿರೋದ್ರಿಂದ ಕೇಂದ್ರಕ್ಕೂ ಕೂಡ ಕರ್ನಾಟಕವನ್ನು ಮತ್ತೆ ಕಳ್ಕೊಳ್ತೀವಿ ಅನ್ನುವಂಥ ಭಯ ಬಂದಿರುತ್ತೆ. ಈಗ ಆ ನಿಟ್ಟಲ್ಲಿ ಒಂದಷ್ಟು ಹೊಸ ಯೋಚನೆಗಳು ಕೇಂದ್ರದಲ್ಲಿ ಹುಟ್ಕೊಂಡಿರುತ್ತೆ. ಸದ್ಯದಲ್ಲೇ ಅದು ಇಂಪ್ಲಿಮೆಂಟ್ ಆಗಬಹುದು. ಎಸ್, ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.